ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯಕ್ಕೆ ಬಿಡಲ್ಲ. ಲಂಚದ ಪ್ರಶ್ನೆನೇ ಇಲ್ಲ. ಅದಕ್ಕೆ ಕಾಯ್ದೆ ಬೇರೆ ತಂದಿಲ್ವಂತ ತಿನ್ನುವೆ. ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ ನೋಡಿದೆ, ಪ್ರಿಯಾಂಕಾ ಖರ್ಗೆ, ಪಾಪ ಆ ಖರ್ಗೆ ಅವ್ರದ್ದು ಹೇಳಲ್ಲ, ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡಕ್ಕಾಗಿಲ್ಲ. ತರಬೇಕು ಯಾವ ಕಾಯ್ದೆ ತಂದು ಏನ್ ಮಾಡ್ತೀರಿ? ಈ ದೇಶದಲ್ಲಿ ನೋಡ್ತಾ ಇದ್ದೀನಿ ನಾನು, ಎಷ್ಟೆಷ್ಟು ಹೊಸ ಹೊಸ ತಿದ್ದುಪಡಿಗಳನ್ನು ತಂದು ಎಷ್ಟರ ಮಟ್ಟಿಗೆ ನಿಮ್ಮ ಪಾರದರ್ಶಕತೆ ನಿಮ್ಮ ಆಡಳಿತದಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ದೀರಿ ಅನ್ನೋದು ನೋಡಿದ್ದೀನಿ ನಾನು. ಇವತ್ತು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆ ಹಿಂದೆ ಅವರು ಯಾವೊಂದು ಪಂಚಾಯತ್ ರಾಜ್ ಇಲಾಖೆನ ನಡೆಸ್ತಾ ಇದ್ದಾರಲ್ಲಪ್ಪ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಈಗ ಗೃಹ ಸಚಿವರಾಗೋದಕ್ಕಿಂತ ಮುಂಚೆ ಒಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 22 ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು, 3/9/2022 ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1ಗೆ 3/9/22ಕ್ಕೆ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನ ಸೆಲೆಕ್ಟ್ ಮಾಡಲಿಕ್ಕೆ ಅಂತೇಳಿ 16/6/23 ಮತ್ತು 2/7/23ಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ನ ನಡೆಸ್ತಾರೆ. ಆ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ 15/9/23 16/9/23 ಪರ್ಸನಾಲಿಟಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. 15/9/23 ಮತ್ತು 16/9/23ಕ್ಕೆ ಪರ್ಸನಾಲಿಟಿ ಟೆಸ್ಟ್ ನ ಕಂಡಕ್ಟ್ ಮಾಡೋದು. 31/1/24ಕ್ಕೆ ಫೈನಲ್ ಸೆಲೆಕ್ಟ್ ಲಿಸ್ಟ್ ನ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಏನೋ ಒಂದು 31/1/24ಕ್ಕೆ ಫೈನಲ್ ಲಿಸ್ಟ್ ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಸೆಲೆಕ್ಷನ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರಲ್ಲ, ಪ್ರಾವಿಷನಲ್ ಲಿಸ್ಟ್, ಅದು ಮಾಡಿದ ಮೇಲೆ ಒಂದು ಸಾರ್ವಜನಿಕವಾಗಿ 7 ದಿನದಲ್ಲಿ ಯಾರಿಗಾದರೂ ಈ ಒಂದು ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಪಬ್ಲಿಕೇಶನ್ ಏನಾಗಿದೆ ನಿಮ್ಗೆ ಅನುಮಾನ ಇದ್ದು ಇದರಲ್ಲಿ ಏನಾದರೂ ಲೋಪದೋಷಗಳಿದೆ ಅಂತಕ್ಕಂತಿದ್ರೆ ಯಾರು ಬೇಕಾದ್ರೂ ದೂರು ಸಲ್ಲಿಸಬಹುದು ಅಂತ ಹೇಳಿ, ತಕರಾರು ಅರ್ಜಿ ಇದ್ರೆ 7 ದಿನದಲ್ಲಿ ಕೊಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಮಾಡಿದಾಗ 25/9ಕ್ಕೆ ಈ ಪ್ರಾವಿಷನಲ್ ಲಿಸ್ಟ್ ಆಗೋದು 22/9ಕ್ಕೆ 25/9ಕ್ಕೆ ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೇಳಿ ಕಾರ್ಯದರ್ಶಿ ಆಯೋಗದ ಕಾರ್ಯದರ್ಶಿಗಳೇನಿದ್ದಾರೆ ಅವರಿಗೆ ಒಂದು ತಕರಾರು ಅರ್ಜಿನ ಇಮೇಲ್ ಮುಖಾಂತರ ಸೆಕ್ರೆಟರಿ ಅವರ ಆಫೀಸ್ಗೆ 1 ಗಂಟೆ 11 ನಿಮಿಷಕ್ಕೆ ದೂರು ಸಲ್ಲಿಸ್ತಾರೆ. ಸಿದ್ದಾರೆಡ್ಡಿ ಅನ್ನೋದು ಆನಂದ್ ಎಸ್ ಸಿದ್ದಾರೆಡ್ಡಿ ದೂರು ಸಲ್ಲಿಸ್ತಾರೆ. ಅವನೇನ್ ಹೇಳ್ತಾನೆ, ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೆಸರು ದೂರು ಸಲ್ಲಿಸಿದ. ಅವನೇನ್ ಹೇಳ್ತಾನೆ, ಈ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ಸ್ ಏನು ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಆಗಿದ್ದ ಸೆಲೆಕ್ಷನ್ ಆಗಿದ್ದಾರಲ್ಲ
1, 2, 3, 4, 6, 7, 8 and 9. ಇಲ್ಲಿ ಒಬ್ಬ ಸೀರಿಯಲ್ ನಂಬರ್ ಹೈದರಾಬಾದ್ ಕರ್ನಾಟಕದಂತೂ ಇನ್ನೊಂದಿದೆ. ಇದೇನು ಹೇಳ್ತಾನೆ, ದಟ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1, 2, 3, 4, 6, 7, 8, 9 ಫ್ರಮ್ RPC ಅಂಡ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1 ಫ್ರಮ್ ಹೈದರಾಬಾದ್ ಕರ್ನಾಟಕ. ಈ ಪ್ರಾವಿಷನ್ ಲಿಸ್ಟ್ ನಲ್ಲಿ ಏನಿದ್ದಾರೆ, ಇವರು ಯಾವುದೇ ಎಕ್ಸಾಮ್ಗಳಲ್ಲಿ ಪಾಸ್ ಎಂದೂ ಆಗಿರಲಿಲ್ಲ, ಇಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತಾರೆ, ಲಿಸ್ಟ್ ಹ್ಯಾವ್ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಡ್ಯೂರಿಂಗ್ 2022 and 2023, but did not succeed in tampering OMR sheets, but however they succeed in tampering of OMR sheets in executive engineer, assistant executive engineer, rural development, water examination conducted by the commission on 2nd July 2023 and requested to cross-check the OMR sheets and CCTV footages of respective examination centers. ಈ CCTV ಫುಟೇಜ್ OMR ಶೀಟ್ಸ್ ನ ಇವತ್ತು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟ ಕಂಪ್ಲೇಂಟ್ ನ 1, 2, 3, 4, 6, 7, 8, 9 ಇದು ಅವನು ಕೊಟ್ಟಿದ್ದು 25/9/23 3/10/25/9/2023 ಪ್ರಾವಿಷನಲ್ ಲಿಸ್ಟ್ ಆಗಿದ್ದು ಅನೌನ್ಸ್ ಮಾಡಿದ್ದು 22/9/23 22/9/23ಕ್ಕೆ. ಇವನು 25/9/23ಕ್ಕೆ 2023ಕ್ಕೆ ಇವನು ದೂರು ಕೊಟ್ಟ. ಇದು ಕ್ಯಾಂಡಿಡೇಟ್ಗಳ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸಿ OMR ಶೀಟ್ಗಳು ಇವೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿ ಸಿಸಿಟಿವಿದು ಫುಟೇಜ್ ಏನಿದೆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಅದನ್ನೆಲ್ಲ ಇಮ್ಮಿಡಿಯೇಟ್ ಆಗಿ ತಗೊಂಡು ಆಕ್ಷನ್ ತಗೋಬೇಕು ಅಂತ ಹೇಳ್ತಾನೆ. ಈ ಕಂಪ್ಲೇಂಟ್ ಅನ್ನ 3/10/2023ಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ನಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ಸೇರಿಸಿ, ಅಡಿಷನಲ್ ಅಜೆಂಡಾ ನಂಬರ್ 5ರಲ್ಲಿ ಸೇರಿಸಿ 3/10/23ಕ್ಕೆ ಈ ಒಂದು ಇವನೇನು 25/9 ಕೊಟ್ಟ ದೂರ್ನ, ಆ ದೂರ್ನ ಆಧಾರದ ಮೇಲೆ 3ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ 2023ಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ ಏನಿದೆ ಅದರಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ನಂಬರ್ 5 ವಿಷಯ ಇದನ್ನೆಲ್ಲ ನೋಡಿ ಸೆಕ್ರೆಟರಿಗೆ ರೀ ಎಕ್ಸಾಮಿನ್ ಮಾಡಿ ಈ ಸಿದ್ದಾರೆಡ್ಡಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಒಂದು ಕಂಪ್ಲೇಂಟ್ ನ ಸೆಕ್ರೆಟರಿಗೆ ಏನ್ ಹೇಳ್ತಾರೆ, ಯಾರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾನೆ, ಇನ್ನೊಬ್ಬ IAS ಇರ್ತಾನಲ್ಲ, ಈಗ ಒಳಗೋನಲ್ಲ ಈಗ ಈ ಲಿಸ್ಟ್ ಅಲ್ಲಿ ಇಲ್ಲಿ ದಾರಿ ಇವನು ನೋಡ್ರಿ ಆಗಿ ಬೇರೆ ಇದ್ರು ಇನ್ನೊಬ್ಬ ಇಲ್ಲಿ, ಯಾಕಂದ್ರೆ ಇದು 6 ತಿಂಗಳಿಗೆ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ಕೊಂಡ್ ಬಂದವ್ರು. ಈಗ ಜ್ಞಾನೇಂದ್ರ ಕುಮಾರ್ನ ಒಂದು 2 ವರ್ಷ ಇಟ್ಕೊಂಡಿರ್ಬೇಕು. ಇವನು ಒಳಗೋನಲ್ಲ, ಅವನಲ್ಲ ಇನ್ನೊಬ್ಬಿರ್ತಾರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನಿದ್ದಾನೆ ಅವನೇ ಕ್ವಶನ್ ಪೇಪರ್ಗಳನ್ನ ತಯಾರು ಮಾಡಿಸೋದು, ಎಲ್ಲಿ ಮಾಡಿಸೋದು, ಏನ್ ಮಾಡಿಸ್ಬೇಕು, ಅದನ್ನ ಕಂಟ್ರೋಲ್ ಹೆಂಗ್ ಇಟ್ಕೋಬೇಕು, ಹೆಂಗ್ ಕಲೆಕ್ಟ್ ಮಾಡಬೇಕು, ಸೀಲ್ ಹೆಂಗ್ ಮಾಡಬೇಕು, ಅದರದೆಲ್ಲ ಜವಾಬ್ದಾರಿ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಯಾವನಿರ್ತಾನೆ IAS ಆಫೀಸರ್ ಅವನ ಕೆಲಸ, ಕಸ್ಟೋಡಿಯನ್ ಅವನು. ಇಲ್ಲಿ ಈ ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ ಈ ಆಯೋಗದವರು. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇನ್ ಕಸ್ಟೋಡಿಯನ್ ಇದ್ದಾನೆ ಅವನ ಜೊತೆ ಚರ್ಚೆ ಮಾಡಿ ಈ ದೂರಿನ ಆಧಾರದ ಮೇಲೆ ತನಿಖೆ ಆಗಬೇಕು ಅನ್ನೋದಕ್ಕೆ ಆದೇಶ ಮಾಡ್ತಾರೆ. ಮತ್ತೆ ಇದೇ ಇಶ್ಯೂ ಮತ್ತೆ 10/10/2023 ಇನ್ನೊಂದು ಮೀಟಿಂಗ್ ಆಗುತ್ತೆ.
ಮತ್ತೆ ಅವರೇನು ಹೇಳ್ತಾರೆ, 10/10/2023 ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ. ಈ ಸಿಸಿಟಿವಿ ಫುಟೇಜಸ್ ಮತ್ತೆ ರಿಕ್ರೂಟ್ಮೆಂಟ್ ಬ್ಯಾಚ್ ನಂಬರ್ 1 ಇನ್ಫಾರ್ಮೇಶನ್, ರಿಲೆವೆಂಟ್ ಇನ್ಫಾರ್ಮೇಶನ್ಗಳು ಇದನ್ನ ಚೇರ್ಮನ್ ಮತ್ತು ಮೆಂಬರ್ಸ್ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. 10/10/23 ಮೀಟಿಂಗ್ ಡಿಸ್ಕಸ್ ಮಾಡಿ. ಎಗೈನ್ 23/11/2023 ನವೆಂಬರ್ ತಿಂಗಳಿಗೆ ಅಜೆಂಡಾ ನಂಬರ್ 29 ಅದರಲ್ಲಿ ಈ 23/11/23 ಮೀಟಿಂಗ್ ನಲ್ಲಿ ಅವತ್ತಿನ ಸೆಕ್ರೆಟರಿ ಏನೇನು ನಾವು ಈ 9 ಜನ ಕ್ಯಾಂಡಿಡೇಟ್ಗಳದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಏನಿದ್ರು ಅದ್ರ ಬಗ್ಗೆ ಆ ರೆಕಾರ್ಡ್ ವೆರಿಫಿಕೇಶನ್, ಸಿಸಿಟಿವಿ ಫುಟೇಜಸ್ ಅದನ್ನ ಯಾವ ರೀತಿಯಲ್ಲಿ ನಾವು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ನ ಇವ್ರನ್ನ ವೆರಿಫೈ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಸೆಕ್ರೆಟರಿ ಜೊತೆನಲ್ಲಿ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಆ ಅಬ್ಜೆಕ್ಷನ್ ಎಲ್ಲ ವೆರಿಫೈಡ್ ಅಂತ ಹೇಳಿ, ಫುಟೇಜಸ್ ಆಫ್ some candidates are not available and representative of agency was secured and informed about this lapse and asked him to verify and submit the concerned CCTV footages ಅಂತಾರೆ. ಇಲ್ಲಿ 23 ಮೀಟಿಂಗ್ ನಲ್ಲಿ ಈ ಸೆಕ್ರೆಟರಿ ಇವರು ಹೇಳ್ತಾರೆ ಸಿಸಿಟಿವಿ ಫುಟೇಜಸ್ ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಮಗ್ಮಗ್ಗಾಗಿತ್ತು, ಅದೇನೋ ಆಗಿತ್ತು ಅಂತ ಕೊಟ್ಕೊಂಡವ್ರೆ. ಇದನ್ನ ಇದು 2 ತಿಂಗಳ ಹಿಂದೆ ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ ಆಗಿರೋದು 2 ತಿಂಗಳ ಹಿಂದೆ. ಈಗ ಇದು 2 ತಿಂಗಳಿಂದ ಇದೇನು ಎಲೆಕ್ಷನ್ ಪ್ರಾವಿಷನಲ್ ಲಿಸ್ಟ್ ಆಗಿದೆ, 2 ತಿಂಗಳ ಆದ ಮೇಲೆ ಈ ಕಂಪ್ಲೇಂಟ್ಗಳ ಆಧಾರದ ಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ವಿತ್ಹೋಲ್ಡಿಂಗ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ and insisted the commission to approve final selection list. ಇದೇನು ಉಪಯೋಗ ಬರೋದಿಲ್ಲ. ಈಗಾಗಲೇ 2 ತಿಂಗಳಿಂದನೇ ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿದೆ. ಫೈನಲ್ ಲಿಸ್ಟ್ ನ ತಡೆ ಹಿಡಿತಕ್ಕಂಥದ್ದು ಅನಾವಶ್ಯಕ. ಈಗ ಇದನ್ನು ಹೇಳಿ ಸೆಲೆಕ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಆಯೋಗದವರು ಅಪ್ರೂವಲ್ ಕೊಡಲ್ಲ. ಸೆಕ್ರೆಟರಿ 2 ತಿಂಗಳಿಂದ ಇದೆಲ್ಲ ಆಗೋಗಿರೋದು, ಈಗ ಇಟ್ಕೊಂಡು ಏನ್ ಮಾಡ್ತೀರಿ, ಅಪ್ರೂವಲ್ ಕೊಟ್ಬಿಡೋದು ಒಳ್ಳೇದು ಫೈನಲ್ ಲಿಸ್ಟ್ಗೆ ಅಂತ ಹೇಳಿ, ಅದಕ್ಕೆ ಅವ್ರು ಕೊಡಲ್ಲ. ಇಲ್ಲಿ ಯಾವೊಂದು ಸಿಸಿಟಿವಿ ಫುಟೇಜಸ್ ಅವೈಲಬಿಲಿಟಿ ಇಲ್ಲ, ಕ್ಯಾಂಡಿಡೇಟ್ದು ಸಸ್ಪೆಕ್ಟ್ ಏನಿದೆ, ಅವರ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಅವ್ಯವಹಾರಗಳು ಅದೆಲ್ಲ ಇದ್ರೂ ಸಹ ಈ ಲಿಸ್ಟ್ ಮಾಡಬೇಕು ಅಂತ ಸೆಕ್ರೆಟರಿ ಅಲ್ಲಿ ತೀರ್ಮಾನ ತಗೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಆಮೇಲೆ ಈ 8/12/2023 ಈ ಮೀಟಿಂಗ್ ಆದಮೇಲೆ 28/11/23 ಮೀಟಿಂಗ್ ನಂತರ 8/12/23 ಮತ್ತೆ ಏನ್ ಮಾಡ್ತಾರೆ ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಹೇಳಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡ್ತಾರೆ. ಕಮಿಷನ್ ಅಲ್ಲಿ 3 ಜನ ಮೆಂಬರ್ದು ಸಬ್ ಕಮಿಟಿ ಮಾಡಿ, ಈ ಸಬ್ ಕಮಿಟಿಯವರು 13/12/2023 ಹಾಗೂ 20/12/2023 2 ಮೀಟಿಂಗ್ ಮಾಡ್ತಾರೆ. 2 ಮೀಟಿಂಗ್ ಮಾಡಿದ್ಮೇಲೆ ಇಲ್ಲಿ
ಅಭ್ಯರ್ಥಿಗಳು ಸಲ್ಲಿಸಿರುವ ಆನ್ಲೈನ್ ಅರ್ಜಿ ಮತ್ತು ಪ್ರವೇಶ ಪತ್ರದೊಂದಿಗೆ ಫೇಸ್ ರೆಕಗ್ನಿಷನ್ ಡೇಟಾ ಪರಿಶೀಲಿಸಿ ತಾಳೆ ಮಾಡಲಾಗಿರುತ್ತದೆ. ಆದರೆ ಸಿಸಿ ಕ್ಯಾಮೆರಾ ಫುಟೇಜ್ ಲಭ್ಯವಾಗದೇ ಇರುವ ಅಭ್ಯರ್ಥಿಗಳ ವಿವರ ಈ ಕೆಳಗಂಡೆ ಎಲ್ಲ ಒಂದು ರಿಪೋರ್ಟ್ ಮಾಡ್ತಾರೆ. ಈ 3 ಮೆಂಬರ್ ಕಮಿಟಿ ಇದೆಯಲ್ಲ, ಅವರಿಗೆ ಅವತ್ತಿನ ಸೆಕ್ರೆಟರಿ ಕೋಆಪರೇಷನ್ ಕೊಡಲ್ಲ. 2 ಮೀಟಿಂಗ್ ಮಾಡಿರ್ತಾರೆ. ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಬೇಕು ಕಮಿಟಿ ಮುಂದೆ ಇಡಬೇಕು ಅಂತ ಹೇಳ್ತಾರೆ. ಇದು ಯಾವುದನ್ನು ಇಡೋದಕ್ಕೆ ಅವ್ರಿಗೆ ಕೋಆಪರೇಷನ್ ಕೊಡಲ್ಲ. ಈ ಕೋಆಪರೇಷನ್ ಕೊಡಲಿಲ್ಲ ಅಂತ ಹೇಳಿ ಇವರುಗಳು ನಾವಿಲ್ಲಪ್ಪ ಇದು ಸಬ್ ಕಮಿಟಿ ನಾವು ಇದು ತನಿಖೆ ಮಾಡೋದು ಇದೇನು ಅರ್ಥ ಇಲ್ಲ, ನಾವು ರಿಪೋರ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಸೆಕ್ರೆಟರಿಯಿಂದ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅದರಿಂದ ನಾವೇ ಕಂಟಿನ್ಯೂ ಆಗೋದು ಉಪಯೋಗ ಬರಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ವೆನ್ ದ ಎನ್ಕ್ವೈರಿ ವಾಸ್ ಇನ್ ಪ್ರೋಗ್ರೆಸ್, ದ ದೆನ್ ಸೆಕ್ರೆಟರಿ started acting against the interest of the commission, leading to serious confrontation. In view of the indifferent attitude of the secretary, the members of subcommittee informed the chairperson about their non-willingness to participate in the meetings till the secretary obeys, implement the decisions of the commission ಅಂದರು. ಇವರು ಸೆಕ್ರೆಟರಿ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಕೊಡ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ನಮ್ಗೆ ಯಾವುದೇ ರೀತಿ ಕೋಆಪರೇಷನ್ ಇಲ್ಲ, ಅವ್ರ ಇಂಡಿಫರೆಂಟ್ ಆಟಿಟ್ಯೂಡ್ ಏನಿದೆ ಆ ಹಿನ್ನೆಲೆಯಲ್ಲಿ ಚೇರ್ಮನ್ ಗಮನಕ್ಕೆ ಇದೆಲ್ಲ ತಂದು ಇದನ್ನ ಮುಂದುವರಿಸಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನ ಇವರು ಒಬ್ಬೆ ಮಾಡದೇ ಇದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನೊಂದು ಮೀಟಿಂಗ್ ಕರೆದ್ರು ಚೇರ್ಮನ್. ಅಲ್ಲಿ ಕರೆದು 31/1/2024 ಈ ಸೆಕ್ರೆಟರಿಗೆ ಚೇರ್ಪರ್ಸನ್ ಅಡ್ರೆಸ್ ಮಾಡಿ ಲೆಟರ್ ಬರೀತಾರೆ. ಏನ್ ಹೇಳ್ತಾರೆ? ದ ಚೇರ್ಪರ್ಸನ್ ವೈಟ್ or letter dated 31/1/2024 addressed to the secretary and impliedly permitted the secretary to publish the final selection list subject to the decision of the subcommittee. ಈ ಒಂದು ಸಬ್ ಕಮಿಟಿ ರಿಪೋರ್ಟ್ ತಗೊಂಡ ನಂತರ ಸಬ್ಜೆಕ್ಟ್ ಟು ಡಿಸಿಷನ್ ಅಂತ ಹೇಳ್ತಾರೆ. ಅವ್ರು ಯಾವ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ಹೊರಟರು. ಸಬ್ಜೆಕ್ಟ್ ಟು ದ ಡಿಸಿಷನ್ ಆಫ್ ದ ಸಬ್ ಕಮಿಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡತಕ್ಕಂಥದಕ್ಕೆ ಚರ್ಚೆ ಆಗಿರುತ್ತಷ್ಟೇ. ಇದನ್ನೇ ಅಡ್ವಾಂಟೇಜ್ ತಗೊಂಡು 31/24 ಅಲ್ಲಿ ವಿತೌಟ್ ರಿಕ್ವೈರ್ಡ್ ಕೋರಮ್, ಅಲ್ಲಿ ಕೋರಮ್ಮು ಇರಲ್ಲ ಮೆಂಬರ್ಸ್ದು, ಈ ಅಜೆಂಡಾದನ್ನ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಪಬ್ಲಿಷ್ ಮಾಡಿಬಿಡ್ತಾರೆ ವಿತೌಟ್ ಕಮಿಷನ್ ನ ಪರ್ಮಿಷನ್ ಇಲ್ಲ. ಅದು ಮಾಡಕ್ ಬರಲ್ಲ. ಸೆಕ್ರೆಟರಿ ಪ್ಲಸ್ ಕಮಿಷನ್ ಇಬ್ಬರು ಸೈನ್ ಹಾಕಬೇಕು. ಆ ಲಿಸ್ಟ್ ಫೈನಲ್ ಮಾಡ್ಬೇಕಾರಲ್ವಾ ಸರ್? ಚೇರ್ಮನ್ ಪ್ಲಸ್ ಸೆಕ್ರೆಟರಿ ಇಬ್ಬರದು ಸೈನ್ ಇರಬೇಕು. ವಿತೌಟ್ ದ ಪರ್ಮಿಷನ್ ಆಫ್ ದ ಚೇರ್ಮನ್ EMನೇ ಸೈನ್ ಅದು ಆ ಸೆಕ್ರೆಟರಿ ಸೈನ್ ಹಾಕಿ ಕಳಿಸ್ತಾರೆ. ಏನ್ ಹೇಳ್ತಾರೆ ಸೆಲೆಕ್ಷನ್ ಲಿಸ್ಟ್? ದ ಸೆಟ್ ಮೀಟಿಂಗ್ ಆಫ್ ದ ಕಮಿಷನ್ ವಾಸ್ ಕಂಡಕ್ಟೆಡ್ by excluding the chairman. That secretary acted in haste and forwarded the final selection list to the government for further action without getting approval of the commission. Commission approval ಇಲ್ಲದೆ ಸೆಕ್ರೆಟರಿ ಗೌರ್ಮೆಂಟ್ ಕಳಿಸಾಯಿತು. ಅದನ್ನು ಚೀಫ್ ಸೆಕ್ರೆಟರಿ ಕಳಿಸಿದ್ರು. ದೆನ್ ಚೀಫ್ ಸೆಕ್ರೆಟರಿಗೆ ಈ ಇಲ್ಲಿಗಲ್ ಆಕ್ಷನ್ ಟೇಕನ್ ಬೈ ದ ಸೆಕ್ರೆಟರಿ ಇದೆಯಲ್ಲ, ಓವರ್ ರೂಲಿಂಗ್ ದ ಪವರ್ ಆಫ್ ದ ಕಮಿಷನ್, ಈ ಸೆಕ್ರೆಟರಿ ತರ ಎಲ್ಲ ಮಾಡಿದರೆ ಈ ಲಿಸ್ಟ್ ಅನ್ನ ವಿತೌಟ್ ಮಾಡಿ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಕಮಿಷನ್ ಇಂದ ಲೆಟರ್ ಹೋಗುತ್ತೆ 1/2/2024. ಈ ಲೆಟರ್ ಹೋದ್ಮೇಲೆ
ಇದು ಏನು 1/2/24 ಈ ಸಬ್ ಕಮಿಟಿ ಇನ್ನೊಂದು ಮಾಡಿರ್ತಾರಲ್ಲ, ಅವರು ಲೆಟರ್ ಬರೀತಾರೆ ಚೇರ್ಮನ್ಗೆ, ವಿತೌಟ್ ಸಬ್ ಕಮಿಟಿ ರಿಪೋರ್ಟು, ಚೇರ್ಮನ್ ಪರ್ಮಿಷನ್ ಇಲ್ಲದೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಕಳಿಸಿರ್ತಕ್ಕಂಥದ್ದು ನಮ್ಮ ನಾಲೆಡ್ಜಿಗೆ ಬಂದಿದೆ ಅಂತೇಳಿ ಲೆಟರ್ ಬರೆದ್ರು ಸಬ್ ಕಮಿಟಿಯವರು. ಅಲ್ಲಿ ಕಮಿಷನರ್ ಏನಿರ್ತಾರೆ, ನಿಮ್ಮ ಚೇರ್ಮನ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಬರೀತಾರೆ ಒಂದು ಲೆಟರ್ನ, ಇದನ್ನ ವಿತರಣೆ ಮಾಡಿ ಅಪ್ರೂವ್ ಮಾಡಬೇಡಿ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ ನ. ಇಲ್ಲಿ ಈ ಸಬ್ ಕಮಿಟಿನಲ್ಲಿ ಇದೇನು ಲೂಪ್ ಹೋಲ್ಸ್ಗಳಿದೆ ಇದೆಲ್ಲ 15/3/24 15/3/24 ಫಸ್ಟ್ ಮೀಟಿಂಗ್ ಏನು ಎಂಡ್ ಆಗುತ್ತೆ, ಈ 19/3/24 ಈ ಸಬ್ ಕಮಿಟಿಯವರು ಕಾರ್ಬನ್ ಕಾಪೀಸು, OMR ಫ್ರಮ್ ಕ್ಯಾಂಡಿಡೇಟ್ಸ್ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ KIT ಬಗ್ಗೆ ಹೇಳ್ತಾರಲ್ಲ, ನೆನ್ನೆ ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟರ್ KIT ಇವೆಲ್ಲ ನನ್ನ ಪವರ್ ಇತ್ತು ಎಲ್ಲ ತೆಗೆದು ಎಸ್ಬಿಡಿದೆ ಅಂತ ಹೇಳಿ, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು 16/3/24 ನಡೆದಂತ ಸಭೆಯಲ್ಲಿ 24 ಅಭ್ಯರ್ಥಿಗಳ OMR ಉತ್ತರ ಪತ್ರಿಕೆ ಅಭ್ಯರ್ಥಿ ಪ್ರತಿಯೊಬ್ಬರ ಕಾರ್ಬನ್ ಕಾಪಿಯನ್ನು ಪರಿಶೀಲಿಸುವ ಅಗತ್ಯತೆ ಇರುತ್ತದೆ. ಆಯೋಗವು ಅಭ್ಯರ್ಥಿಗಳಿಗೆ ನೀಡುವ ಪ್ರವೇಶ ಪತ್ರ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಕಾರ್ಬನ್ ರಹಿತ OMR ಉತ್ತರ ಹಳೆಯ ಪ್ರತಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವವರೆಗೂ ಜೋಪಾನವಾಗಿ ಸಂರಕ್ಷಿಸಿಟ್ಟುಕೊಳ್ಳಬೇಕು ಮತ್ತು ಆಯೋಗವು ಯಾವುದೇ ಸಂದರ್ಭದಲ್ಲಿ ಹಾಜರುಪಡಿಸಲು ಸೂಚಿಸಿದಲ್ಲಿ ತಪ್ಪದೇ ಅದೇ ಕೃತಿಯನ್ನು ಹಾಜರಿಸತಕ್ಕದ್ದು ಎಂದು ಸೂಚನೆಯನ್ನು ನೀಡಲಾಗಿರುತ್ತದೆ. ಯಾವ ಮೀಟಿಂಗ್ನಲ್ಲಿ 16/3/24 15/3/24 ದೆನ್ ಈ ಕಾರ್ಬನ್ ಶೀಟ್ ಎಲ್ಲ ತಗೊಳ್ಳೋದಕ್ಕೆ ಇದು ಮಾಡ್ತಾರಲ್ಲ, ದೆನ್ ಅವ್ರು ಏನಾಗುತ್ತೆ 21/3/24 24 ಕ್ಯಾಂಡಿಡೇಟ್ ಇರ್ತಾರಲ್ಲ, ಅದರಲ್ಲಿ 20 ಜನ ಅಟೆಂಡ್ ಮಾಡ್ತಾರೆ. ಕರೆದಾಗ ಸಬ್ ಕಮಿಟಿ ಅವರು ಕರೀತಾರೆ 24 ಜನ, 24ರಲ್ಲಿ 20 ಜನ ಅಟೆಂಡ್ ಮಾಡಿದ್ರು, 4 ಜನ ಬರಲ್ಲ. ಇದಾದ ಮೇಲೆ ಏನಾಗುತ್ತೆ, ಇದನ್ನೆಲ್ಲ ಅವರು ಪರೀಕ್ಷೆ ಮಾಡಿದ್ರೆ OMR ಕಾರ್ಬನ್ ಕಾಪಿ ಎಲ್ಲ 25/3/24 ದೇ ಡಿಸೈಡೆಡ್ ಟು ರೆಫರ್ ದಿಸ್ ಆಲ್ ಮೆಟೀರಿಯಲ್ ಟು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. OMR ಶೀಟ್ ಇರ್ಬೋದು, ಕಾರ್ಬನ್ ಕಾಪಿ ಇರ್ಬೋದು, ಇದನ್ನೆಲ್ಲ ಫೊರೆನ್ಸಿಕ್ ಸೈಂಟಿಫಿಕ್ ಇದಕ್ಕೆ ಕಳಿಸ್ತಾರೆ ಇನ್ವೆಸ್ಟಿಗೇಷನ್ಗೆ. ಇಪ್ಪತ್ತೈದು 3/24 ಕೊಟ್ಟರು. ಸಭೆಗೆ ಆಗಿದ್ದ ಗೋಪ್ಯ ಶಾಖೆ ಅಧಿಕಾರಿ ಸಿಬ್ಬಂದಿ ತಾವು OMR ಉತ್ತರ ಪತ್ರಿಕೆಗಳು ಆಯೋಗ ಕೇಂದ್ರ ಕಚೇರಿ ಸ್ವೀಕೃತವಾದ ನಂತರ ತಮಗೆ ಹಂಚಿಕೆ ಮಾಡಿದ ಕರ್ತವ್ಯಗಳು ಪ್ರತಿಕ್ರಿಯೆ ಕುರಿತು ಕಾರ್ಯನಿರ್ವಹಿಸಿದ ಬಗ್ಗೆ ಲಿಖಿತ ಹೇಳಿಕೆಗಳು 27/3 ಬೆಳಗ್ಗೆ 11:30 ಸಮಿತಿ ಮುಂದೆ ಆಯೋಗವನ್ನು ಸೂಚಿಸಿ ನಿರ್ಣಯಿಸಲಾಯಿತು. CCTV ದೃಶ್ಯಗಳನ್ನು ಪರಿವೀಕ್ಷಣೆ ಮಾಡಲಾಗಿದ್ದು ಕೆಲವೊಂದು ನ್ಯೂನತೆಯನ್ನು ಕಂಡು ಬಂದಿರುತ್ತದೆ. ಈ ನ್ಯೂನತೆಗಳ ಬಗ್ಗೆ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಮತ್ತು ತಜ್ಞರ ವರದಿ ಪಡೆಯುವುದು ಸೂಕ್ತವೆಂಬ ಒಂದು ಸಮಿತಿಯು ಅಭಿಪ್ರಾಯಪಟ್ಟಿರುವುದರಿಂದ ಸದರಿ ವಿಷಯದ ಕುರಿತು ಚರ್ಚಿಸಿ ತೀರ್ಮಾನಿಸಲು ಸದರಿ ವಿಷಯವನ್ನು 26/3/24 ನಡೆಯಲು ಆಯೋಗ ಸಭೆ ಮಂಡಿಸಲು ಪತ್ರ ಬರೆದರು. ಇಲ್ಲಿ ದೆನ್ 26/3 ಈ ಕ್ಯಾಬಿನೆಟ್ ಸಬ್ ಕಮಿಟಿ ಆಫ್ ಕಮಿಷನ್ ಈ ಪ್ರಪೋಸಲ್ಗಳೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ಅಪ್ರೂವ್ ಮಾಡ್ತಾರೆ. ದೆನ್ ಕಾರ್ಯದರ್ಶಿಯವರು 18/5/24 ಈ DPR ಒಂದು ಪತ್ರ ಬರೀತಾರೆ. DPRಗೆ 18/5 ಒಂದು ಪತ್ರ ಬಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 18+7
ರಚಿಸಲಾಗಿರುವ ಉಪ ಸಮಿತಿಯ ವರದಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ OMR ಮತ್ತು CCTV ದೃಶ್ಯಗಳ ಬಗ್ಗೆ ತಜ್ಞರ ಅಭಿಪ್ರಾಯ ಕೋರುವ ಬಗ್ಗೆ ಅನುಮತಿ ಕೋರುವ ಬಗ್ಗೆ ಅಂತ ಹೇಳಿ ಈ DPR ಬರೀತಾರೆ ಪತ್ರ ಕಾರ್ಯದರ್ಶಿ ಲೋಕಸೇವಾ ಆಯೋಗರು. ಈ 25/6 ಯಾವುದು 18 27/6 DPR ಬರೋದ್ರಲ್ಲ, ಅದಕ್ಕೆ 25/6 ಮತ್ತೆ 27/5 ಬರೋದು. 25/6 ಸೆಕ್ರೆಟರಿ ಫಾರ್ವರ್ಡೆಡ್ ಒರಿಜಿನಲ್ OMR ಅಂಡ್ ಅವೈಲಬಲ್ ಕಾರ್ಬನ್ ಕಾಪೀಸ್ ಎಕ್ಸೆಟ್ರಾ ಇನ್ ಸೀಲ್ ಕವರ್ ಟು FSL. ಅಂದ್ರೆ 25/6 FSLಗೆ ಸೀಲ್ಡ್ ಕವರ್ ಅಲ್ಲಿ ಇದನ್ನೆಲ್ಲ ಕಳಿಸ್ತಾರೆ. ಶೀಘ್ರ ವರದಿ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತ ಆಯಿತು, ಕಳಿಸಿದ್ರು FSL. ದೆನ್ FSLದು ರಿಪೋರ್ಟ್ ರಿಲೇಟಿಂಗ್ ಟು ವಿಡಿಯೋ ಫೈಲ್ಸ್ ಇದೆಯಲ್ಲ, ಈಗ ಏನಾಗುತ್ತೆ, ಈ ನಮ್ಮ OMR ಶೀಟ್ಗಳಿದೆಯಲ್ಲ, ಇದರಲ್ಲಿ ಎಲ್ಲ ಡೀಟೇಲ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ FSLದು, ಇದು ಒರಿಜಿನಲ್. ಈ ರೀತಿ OMR ಶೀಟಲ್ಲಿ ಅವರೇನು ಅದು ಬ್ಲೂ ಪೆನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಬ್ಲೂ ಪೆನ್ನಲ್ಲೇ ಈ ಮಾರ್ಕ್ ಮಾಡಬೇಕು ಅನ್ನೋದು OMR ಶೀಟ್ಗಳಲ್ಲಿ. ಬ್ಲೂ ಪೆನ್ನಲ್ಲಿ 2 ತರ, ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿದ್ರೆ ಯಾವ ತರ ಆಗುತ್ತೆ, ಈಗ ಏನಾಗುತ್ತೆ, ಎಕ್ಸಾಮ್ಗಳು ಯಾಕೆ ಬರೆಸ್ತಾರೆ, ಇದು ಯಾವ್ದು ಈಗ ಹೇಳ್ತಾ ಇದ್ರಲ್ಲ ಮೊನ್ನೆ ನಿಮ್ಮ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಎಲ್ಲ ರೈಡ್ ಆಯ್ತು ಅಂತೇಳಿ ಬರ್ತಿರಲಿಲ್ಲ. ಈಗ ಮೊನ್ನೆ ಏನು ರೈಡ್ ಮಾಡೋರಲ್ಲ ನಿಮ್ಮ ಇಡಿ ಅವರು ವಿಲಾಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಎಕ್ಸಾಮ್ ಕೂರಿಸಿ ಬರ್ಸೋದಕ್ಕೆ ತಯಾರು ಮಾಡಿದ್ರು ಅಂತೇಳಿ OMR ಶೀಟೆಲ್ಲ ಅಲ್ಲಿ ಕೊಟ್ಟರು ಅಂತೇಳಿ. ಇಲ್ಲಿ ಯಾವ್ಯಾವ ರೀತಿ ಇದರ ಡಿಫೆಕ್ಟ್ಗಳು ಮಗದೊಂದು ಎಲ್ಲ ಇಲ್ಲಿ ಇದು ಡಿಫೆಕ್ಟ್ ಇರೋದು ಎಲ್ಲ ಸಿಗಾಕೊಂಡಿದೆ. ಇದು ಯಾವಾಗ ತಿದ್ದರೆ ಇದೆಲ್ಲ ಸಿಗಾಕೊಂಡಿದೆ. ಯಾವ ಪರೀಕ್ಷೆದು ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ರಿಂಕಿಂಗ್ ಸಪ್ಲೈ ವಾಟರ್ ಸಪ್ಲೈ. ಇದೇ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಇದ್ದಂತ ಇಲಾಖೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಇಲ್ಲಿಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತಾದ ಮೇಲೂ ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರದು ಅಂತ DPR ಲೆಟರ್ ಬರೆದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ಲಪ್ಪ. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ಲ ನನಗೆ ಹೇಳಿದ್ರೆ ಯಾಕೆ ತರಾತುರಿಲಿ ಕೊಟ್ರಿ ಅಪಾಯಿಂಟ್ಮೆಂಟ್ ನ? ನೀವತ್ತು ಇಷ್ಟೆಲ್ಲ ಕೊಟ್ಟರಲ್ಲ ರಿಪೋರ್ಟ್, ಈಗ ಆ ರಿಪೋರ್ಟ್ ಏನ್ ಮಾಡಿದಿರಿ ನೀವು? ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗತ್ತವ್ರೆಲ್ಲರೂ. ಯಾಕೆ ತರಾತುರಿಲಿ ಕೊಟ್ರಿ? ಇದೆಲ್ಲ ತನಿಖೆ ಮಾಡ್ಲಿಲ್ವಾ? ಬಹಳ ಪಾರದರ್ಶಕವಾದ ಆಡಳಿತ ಕೊಡ್ತಾರೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡೋದಲ್ಲ. ನಿಮ್ಮ KIT ಏನ್ ಆದೇಶ ಆಯ್ತು, ಹೈಕೋರ್ಟ್ ಅಲ್ಲಿ ಏನ್ ಆದೇಶ ಆಯ್ತು? ಹೈಕೋರ್ಟ್ ಅಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನ ಅಂತೇಳಿ. ಹೈಕೋರ್ಟ್ ಅಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಹೇಳಿ ಹೈಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, Mr. Lakshminarayan and Bhagwan, learned senior advocates appearing for the petitioner, insist that the investigation should be handed to the CBI and not to any state agencies. ಹೈಕೋರ್ಟ್ ಅಲ್ಲಿ ಆಗಿರೋ ಚರ್ಚೆ ಇದು. ಅದಕ್ಕೆ ಇಲ್ಲಿ
oral order in the High Court of Karnataka. All parties to these proceedings are put to notice that court may explore the possibility of entrusting investigation to the Central Bureau of Investigation established under the Delhi Special Police Establishment Act 1946. We request P. Prasanna Kumar, Learned Standing Counsel for CBI, NIA to graciously be available in the court hall when these proceedings are taken up for hearing, so that if any urgent information is required or immediate action needs to be taken, time may not be wasted in accomplishing the avoidable formalities. 19/3/25 ಓರಲ್ ಆರ್ಡರ್ಸ್ ಮಾಡ್ತಾರೆ. ಏನು RSS ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇ ಉತ್ತರ ಕೊಡ್ತೀರಿ. ಏನಾದ್ರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ ನಾಲ್ಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲ್ಗೆ ಗೌರವ ಕೊಡಬೇಕು ಅಂದ್ರೆ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸಬೇಕು ಅಂದ್ರೆ ಮಾಡಬೇಕು ಅಂದ್ರೆ ಇಲ್ಲೆಲ್ಲ ಇದೆ. ಇಲ್ಲಿ ಏನೇನಾಗಿದೆ ರಿಪೋರ್ಟ್ಗಳು ಇಷ್ಟೆಲ್ಲ ಬಂದ್ರು ಇದರಲ್ಲಿ ಯಾಕೆ ನೀವು ಅಪಾಯಿಂಟ್ ಮಾಡಿದ್ರಿ? ಅದೇ 2014-15 ಯಾವ್ದೋ ಒಂದು ಕಂಪ್ಲೇಂಟ್ ಬಂತು ಹೇಳಿ 362 ಜನದ ಅಪಾಯಿಂಟ್ಮೆಂಟ್ ನ ಸ್ಟಾಪ್ ಮಾಡಿದ್ರಲ್ಲ. ಇದನ್ನ ಯಾಕಪ್ಪ ಕೊಟ್ಟೆ? ಅಪಾಯಿಂಟ್ಮೆಂಟ್ ಆಗಿದೆ ನಿಮ್ಮ ಇಲಾಖೆನಲ್ಲಿ ತರಾತುರಿಗೆ ಕೊಟ್ಟಿದ್ದಾಕೆ? ಇಷ್ಟೆಲ್ಲ ಅಕ್ರಮ ನಡೀತಿದೆ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಇಲ್ಲಿ ಈಗಾಗಲೇ 1 ವರ್ಷದ ಸಂಬಳ ತಗೋತಾವ್ರೆ. ನೀವು ಕೇಟ್ ನನಗೆ ಪವರ್ ಇದ್ದಿದ್ರೆ ಕೇಟಿ ಸ್ಕ್ರಾಪ್ ಅಲ್ಲಿ UPSC ಅದಕ್ಕೆ ನಡೀತಾ ಇದೆ ಇಲ್ಲಿ. ಏನು ಇವರ ಲೀಡರು ಡೆಲ್ಲಿ ಒಳಗೆ ಯುವಕರಿಗೆ ನ್ಯಾಯ ದೊರಕಬೇಕು. ಏನ್ ದಿನ ಹೊಡೆದಿದ್ದು ಲೆಕ್ಚರ್ಗಿರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಬೀದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ಗಳು ಇವತ್ತು ನೀವು ನೇಮಕ ಮಾಡಬೇಕು. 18 ಜನ ಮೆಂಬರ್ಸ್ ಇವತ್ತು ಈ ಸರ್ಕಾರದಲ್ಲಿ ಮಾಡಿರೋದು KPSC ಮೆಂಬರ್ಗಳನ್ನ 18 ಜನ. ಯಾವ ಆಧಾರದ ಮೇಲೆ ಮಾಡಿದ್ರಿ ನಿಮ್ಮ ಸಚಿವ ಸಂಪುಟಗಳಲ್ಲಿ? ಇಷ್ಟೆಲ್ಲ ಮಾತಾಡೋದು ನಿಮ್ಮ ಸಚಿವ ಸಂಪುಟದಲ್ಲಿ ಇದು ನಡೀತಿರೋ ತಪ್ಪು ಅಂತ ನೀವು ಮಾತಾಡೋಕೆ ಯೋಗ್ಯತೆ ಇಲ್ಲ ನಿಮಗೆ? ಜ್ಞಾನೇಂದ್ರ ಕುಮಾರ್ ನಾನು ಗಮನಿತ ತಂದು ಹೇಳ್ಬಿಟ್ಟು ಹೋಗೋರೆ ಬರ್ತಾನೆ 2 ದಿವಸಕ್ಕೆ. ನೀವೇನು ಹೇಳಿಕೆ ಕೊಟ್ಟಿರೋದು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವಾ? ಎಲ್ಲವನ್ನಂತ ಗೊತ್ತಿಲ್ವಾ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ. ನೀವು ಬಂದ ಮೇಲೆ ಈಗ ಇದು ಈಗಾಗಲೇ ರಿಪೋರ್ಟ್ ಬಂದಿರತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಲ್ಲಿ ಇದು ಅಕ್ರಮ ಅಂತಕ್ಕಂಥದ್ದು ಗೊತ್ತಿದ್ದು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲಪ್ಪ. ನೀವು ಪರಿಶುದ್ಧವಾಗಿದ್ದೀರಾ? ಇದನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ನಾವು ಕೊಟ್ಟಿದ್ದೀರಿ ಅಪಾಯಿಂಟ್ಮೆಂಟ್? ಹೆಂಗ್ ಕೊಟ್ರಿ? ಇಲ್ಲ ಇದರಲ್ಲಿ ಏನ್ ನಡೆದಿದೆ ತನಿಖೆ ಮಾಡಿ ಹೇಳ್ತೀರಾ? ಇದು ಈ ರಾಜ್ಯದಲ್ಲಿ ಎಲ್ಲಾ ಸಂಸ್ಥೆಗಳನ್ನ ಕುರುಗೆಡಿಸಿರೋದು. ಸಂಸ್ಥೆಗಳು ಕುರುಗೆಟ್ಟಿಲ್ಲ, ಕುರುಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನ ಯಾತಕ್ಕಾಗತ್ತೆ? ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀರಿ ಈ ಸದಸ್ಯತ್ವ, KPSC ಸದಸ್ಯತ್ವನೂ. ಅದಕ್ಕೆ ಮೌಲ್ಯ ಫಿಕ್ಸ್ ಮಾಡ್ಕೊಂಡು ನೀವು ಮೆಂಬರ್ಗಳು ಮಾಡ್ತೀರಿ. ಎಷ್ಟು ಕೊಡಬೇಕು ನಿಮಗೆ? ಯಾವ ತರ ನಡೀತಿದೆ ಇವತ್ತು ಬೀದಿಲಿ ಚರ್ಚೆ ಇದೆ. ಯಾವ ತರ ನಡೀತದೆ ಅಪಾಯಿಂಟ್ಮೆಂಟ್ ಅಂತೇಳಿ 18 ಜನ ಅವಶ್ಯಕತೆ ಇದೆಯಾ? ಇಲ್ಲಿ ಆ 18 ಜನಕ್ಕೆ ಕುರ್ಚಿ ಇದೆಯೋ ಗೊತ್ತಿಲ್ಲ. ಕುರ್ಚಿ ಟೇಬಲ್
ರೂಮ್ಗಳಿದಾವೋ ಇಲ್ಲೋ ಗೊತ್ತಿಲ್ಲ ವಿಕಾಸಸೌಧದಲ್ಲಿ. ಆ ಮರದ ಕೆಳಗೆ ಕೂತ್ಕೊತಾರೆ ಗೊತ್ತಿಲ್ಲ ಮೆಂಬರ್ಗಳು ಹೋಗಿ ಅಲ್ಲಿ ಹೋದ್ರೆ ಜಾಗ ಇಲ್ಲದೆ. ಉದ್ಯೋಗ ಸೌಧ 18 ಜನ ಮೆಂಬರ್ಸ್ ಯಾರಪ್ಪ ಮಾಡಿದ್ದು? ಓ ಇವರು ಕೊಟ್ಟು ಬಿಟ್ರೆ ಕೆಪಿಎಸ್ಸಿನ ಇದನ್ನ ಇವಾಗ ಪವರ್ ಇದ್ರೆ ಇನ್ನೇನ್ ಪವರ್ ಇದಕ್ಕಿಂತ ಏನ್ ಕೊಡಬೇಕು ನಿಮಗೆ? ಸಿಐಡಿ ತನಿಖೆ ಯಾವ ತನಿಖೆ ಸರಿ ಮಾಡಿದ್ರಿ? ಎಷ್ಟು ತನಿಖೆ ಇವತ್ತು ತನಿಖೆ ರಿಪೋರ್ಟ್ ತಗೊಂಡು ತೀರ್ಮಾನಗಳು ತಗೊಂಡಿದ್ದೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೆಂಪಣ್ಣ ಆಯೋಗ 106 ಕೋಟಿ ಖರ್ಚು ಮಾಡಿದ್ರಿ ಆಯೋಗಕ್ಕೆ, ಎಲ್ಲೋಯ್ತದು? ಜಯಚಂದ್ರ ಸದನ ಸಮಿತಿ ಅದೆಲ್ಲೋಯ್ತಪ್ಪ? 2014 ಕೆಪಿಎಸ್ಸಿ ಸಿಐಡಿ ತನಿಖೆ ಅದೆಲ್ಲೋಯ್ತಪ್ಪ? ತನಿಖೆ ಯಾರು ದುಡ್ಡು ತಗೊಂಡ್ರಪ್ಪ? ಎಲ್ಲಿ ಕಂಡು ಹಿಡಿದ್ರಿ? ಯಾರ ಅಕೌಂಟಿಂದ ದುಡ್ಡು ಎಷ್ಟಿದೆ ಅಂತ ತಗೊಂಡ್ರಿ? ಏನ್ ತನಿಖೆ ಮಾಡ್ತೀರಿ? ಇದಕ್ಕೂ ಒಂದು ಸಿಐಡಿ ತನಿಖೆ ಅಂತ ಈಗ ಇಡೀದಾಯ್ತು. ಈಗ ಇವರು ಸಿಐಡಿ ತನಿಖೆ ಮುಚ್ಚಾಕೋದಿಕ್ಕ ಇಲ್ಲಿ ನಡೆದಿರೋ ಅಕ್ರಮಗಳನ್ನೆಲ್ಲ ಈಗ ಸಿಐಡಿ ತನಿಖೆ ಮಾಡೋದು ಇದಕ್ಕೆ ಪಶುವೈದ್ಯ ಅಭ್ಯರ್ಥಿಗಳದು. ಏನ್ ದಿನ ಕ್ಯಾಮೆರಾ ಮುಂದೆ ಹೇಳಿದ್ದೇ ಹೇಳಿದ್ದು ಪ್ರತಿನಿತ್ಯ. ಸ್ವಲ್ಪ ನಾಲಿಗೆ ಬೀಗ ಹಾಕೊಳ್ಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಇಲಾಖೆ, ನೀವು ನಡೆಸಿದ ಇಲಾಖೆ ಅಕ್ರಮದಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಏನಿದೆ, ಸೆಕ್ರೆಟರಿ ಕಂಟಿನ್ಯೂಸ್ ಆಗಿ ಅವ್ರ ಪವರ್ ನ ಓವರ್ ರೂಲ್ ಮಾಡ್ಕೊಂಡು ಕೆಪಿಎಸ್ಸಿಗೆ ಇರೋದನ್ನ ಇಷ್ಟ ಬಂದಂಗೆ ನಿಮ್ಗೆ ಲಿಸ್ಟ್ ಕಳಿಸ್ಕೊತಾರೆ. ಏನ್ ಆಕ್ಷನ್ ತಗೊಂಡಿದ್ರಿ ಅವ್ರ ಮೇಲೆ? ರಾಜ್ಯದ ಮೇಲೆ ಕಳಿಸಿದ್ರಿ. ಯಾವ ಅಧಿಕಾರಿಗಳ ಮೇಲೆ ತಪ್ಪು ಮಾಡಿರೋದಕ್ಕೆ ಏನ್ ಆಕ್ಷನ್ ತಗೊಂಡಿದ್ರಿ? ಈಗ ಇದ್ಯಾವುದು ಜ್ಞಾನೇಂದ್ರ ಗಂಗವಾರ ಗಂಗವಾರು ನೋಡೋಣ, ಗೊತ್ತಾಗುತ್ತಲ್ಲ ಏನ್ ತಗೋತೀರಿ ಆಕ್ಷನ್? ಸಿಐಡಿ ತನಿಖೆ ಮಾಡಿ. ಇದು ಏನ್ ನಡೆದಿದೆ ಹೇಳಿ ಜನಗಳ ಮುಂದೆ. ನಿಮ್ ಕಾಲದಲ್ಲಿ ಏನ್ ಮಾಡಿದಿರಿ? ಅದರಿಂದ ನಾನೇ ಹರಿಶ್ಚಂದ್ರ ಇನ್ಯಾರಿಲ್ಲ, ಬಹಳ ಪರಿಶುದ್ಧವಾಗಿ ಆಡಳಿತ ನಡೆಸೋನು. ಇದೆಲ್ಲ ನಿಲ್ಲಿಸಿ, ಗೊತ್ತಿದೆ ನನಗೂ ಇದನ್ನ ಹೆಂಗ್ ಸರಿಪಡಿಸಬೇಕು. ನಾನು ಈ ನಾಡಿನ ಯಾವೊಂದು ನಿರುದ್ಯೋಗಿಗಳಿದ್ದೀರಿ, ನೀವ್ ಎದ್ದೇಳದೇ ಇದ್ರೆ ಈ ನಿರುದ್ಯೋಗಿಗಳು ನಿಮ್ ಉದ್ಯೋಗ ದೊರಕೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮನೆ ಮಠ ಹಾಳು ಮಾಡ್ಕೊಂಡು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಯಾರ ತರ ಹೊಡಿತೀರಮ್ಮ ನೀವು? ಯುವಕರಿಗೆ ನಾನು ಹೇಳಕ್ ಬಯಸ್ತೀನಿ, ಇಲ್ಲೆಲ್ಲೋ ನಾನೊಂದು ಸಂಪಾದಕೀಯ ನೋಡಿದೆ. ಕೆಪಿಎಸ್ಸಿ ರಾಜಕೀಯ ಹಸ್ತಕ್ಷೇಪದ ತಡೆ ಅಗತ್ಯ. ಹೌದು, ಬರೆದಿದೆ, ದೊಡ್ಡ ಆರ್ಟಿಕಲ್ ಇದೆ, ಎಡಿಟೋರಿಯಲ್. ಯಾರು ಈ ರಾಜಕೀಯ ಹಸ್ತಕ್ಷೇಪನ ತಡಿಬೇಕು? ಅದು ಅವ್ರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಚೆನ್ನಾಗಿ. ಯಾರು ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಎಲ್ಲಿ ಕೊಟ್ಟವ್ರೆ? ಯಾವ ಕೋರ್ಟ್ ಆದೇಶ ಎಲ್ಲಿದೆ ಅವರಿಗೆ ಕೊಡೋದಕ್ಕೆ? ಈ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ ನಿಮ್ ಜವಾಬ್ದಾರಿ ಏನು? ಸರ್ಕಾರದ್ದು, ನಿಮ್ ಇಲಾಖೆಗೆ ಸರಿತದು, ನೀವು ತಗೋಬೇಕಲ್ಲ ಡಿಸಿಷನ್. ಅದು ಅವ್ರು ಕೇಳಿ ಗೊತ್ತಿಲ್ಲ ನನಗೆ, ಯಾರು ಕಿಕ್ ಬ್ಯಾಕ್ ಹೋಗಿದೆ ಅವ್ರು ಹೇಳ್ಬೇಕು. ಯಾಕೆಂದ್ರೆ ಅವ್ರು ಪಂಡಿತರಲ್ಲ ಎಲ್ಲಾ ವಿಷಯದಲ್ಲೂ. ಅದನ್ನೇ ಹೇಳ್ತಾ ಇರೋದು. ಏನ್ ಆಕ್ಷನ್ ತಗೋತೀಯಪ್ಪ? ಇದು ಅಕ್ರಮವಾಗಿ ಸೇರಿದವರು ರಿಪೋರ್ಟ್ ಇದೆ. ನಿಮ್ಮ OMR ಶೀಟ್ಗಳನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಇದೆಲ್ಲ ಡೀಟೇಲ್ ಕೊಟ್ಟವರಲ್ಲ. ಇದು ಯಾಕೆ ಕೊಟ್ಟವ್ರು ಈ ರಿಪೋರ್ಟ್? ಇದು ಯಾಕೆ ಬಂದಿದೆ? ಇದ್ರೊಳಗೆ ಏನಿದೆ ಇದರಲ್ಲಿ ಗೊತ್ತಿಲ್ಲ ನಿಮಗೆ? ಇದನ್ನ ಯಾಕಪ್ಪ ಚರ್ಚೆ ಮಾಡಲ್ಲ?
ಮೊದಲು ಮೆಂಬರ್ಗಳನ್ನ ಮಾಡಬೇಕಾದ್ರೆ 360 ಡಿಗ್ರಿ ನಡೀತದಲ್ಲಿ ಡೆಲ್ಲಿನಲ್ಲಿ. ಯಾರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಪೋಸ್ಟ್ಗೆ ಅಪಾಯಿಂಟ್ ಮಾಡಬೇಕಾದ್ರೆ 360 ಡಿಗ್ರಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯಾತಕ್ಕೆ UPSC ನಲ್ಲಿ ಯಾತಕ್ಕೆ ಕಂಪ್ಲೇಂಟ್ ಬರಲ್ಲ? ಪ್ರತಿ ವರ್ಷ ನಡೆಸ್ತಾರಲ್ಲ ಎಕ್ಸಾಮ್ಗಳನ್ನ, ಇಲ್ಲಿ ಯಾಕೆ ಬರ್ತಾ ಇದೆ KPSC ಇದು? ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡ್ಲಿಲ್ಲ, ಕಿತ್ಲೆಹಣ್ಣು ಕೊಡ್ಲಿಲ್ಲ ಅಂದ್ರೆ ಕೊಡ್ತದ ಬೇವಿನ ಮರ? ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗ್ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ, ದುಡ್ಡು ಕೊಟ್ಟು ಬಂದ್ರೆ ಈ ಅಳತೆ ಹೋಗ್ಲಿಟ್ಟು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ KPSC ಉಳಿಸ್ತೀರಿ ನೀವು. ಇನ್ನ 50 ವರ್ಷ ಆದ್ರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ KPSC ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿರುವ ಇಲ್ಲಿ ಏನು ನಡೀತಿದೆ ಹೇಳಿ ಸರ್. ಇದು ಬಿಜೆಪಿ ಸರ್ಕಾರದಲ್ಲಿ ಅದು ಓನ್ಲಿ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆಲ್ಲ ನಡೆದಿದ್ದು ಇವರು ಸಚಿವರಾದ ಮೇಲೆ ನಡೆದಿರೋದು ಇವೆಲ್ಲ. ಬಿಜೆಪಿ ಸರ್ಕಾರ ಓನ್ಲಿ ನೋಟಿಫಿಕೇಶನ್, ಅದು ಎಕ್ಸಾಮ್ ನೋಟಿಫಿಕೇಶನ್. ಅದರಲ್ಲಿ ಯಾವ ತರ ನಡ್ಕೋಬೇಕು, ಆ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋರು ಯಾವ ರೀತಿ ನಡೀಬೇಕು, ಪ್ರತಿಯೊಂದು ಗೈಡ್ಲೈನ್ಸ್ ಇಟ್ಟವ್ರೆ. ಆ ಗೈಡ್ಲೈನ್ಸ್ ಗಳನ್ನ ಗಾಳಿ ತೂರಿರೋ ಯಾರು? ಇದು ಇಲ್ಲಿರ್ತಕ್ಕಂಥ ಲೋಪದೋಷಗಳು. ತನಿಖೆಗಲ್ಲ, ಮೊದಲು ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಇಲ್ಲಿ ಅಧಿಕಾರ ಕೊಟ್ಟಿದ್ರಲ್ಲ, ವಿಷಯ ಗೊತ್ತಿದ್ದು ಇಂಥವ್ರು ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ? ಇಷ್ಟೆಲ್ಲ ಇದ್ದು ಮೆಟೀರಿಯಲ್ ಇದೆ, ಯಾತ್ರಿಕ ಮೌಲಿಕ ಶರಣ ಆಗಿದೆ. ಬರೀ ಇದ್ರ ಬೇರೆ ಹೇಳ್ತಿರಲ್ಲ, ಈಗಲೂ ನಿರಂತರವಾಗಿ ನಡೀತಾ ಇದೆ ಇಲ್ಲಿ. ಇದುವರೆಗೆ ಈ ರಾಜ್ಯದಲ್ಲಿ ಈ SIT ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಶಸ್ವಿ ಆಗಿದ್ದಾರೋ ಹೊರತು ಮುಗಿಸ್ಬೇಕು ಅಂತ ಇನ್ ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಟು ತಂದಿದ್ದಾರ? ನಾನು ಅದಕ್ಕೆ ಇಲ್ಲಿಯ ಧಾರವಾಡದಲ್ಲಿ ನಿನ್ನೆ ಅವರೇ ರೆಫರ್ ಮಾಡೋರೆ, ಪ್ರಿಯಾಂಕಾ ಖರ್ಗೆ ಅವರೇ. ಧಾರವಾಡದಲ್ಲಿ ನಡೀತಲ್ಲ ನಿರುದ್ಯೋಗದ ಯುವಕರ ಒಂದು ಹೋರಾಟ, ನಿಮ್ಮ ಮುಖಾಂತರ ನಾನು ಈಗಿನ ಈ ಘಟನೆಗಳೇನು ನಡೀತಾ ಇದ್ದಾವೆ, ಯುವಕರಿಗೆ ದಯವಿಟ್ಟು ತಾವು ಕರ್ನಾಟಕ ರಾಜ್ಯ ಸರಿಪಡಿಸಲಿಕ್ಕೆ ನೀವು ಬೀದಿಗೆ ಇಳಿಬೇಕು ಅಂತಕ್ಕಂಥದ್ದನ್ನ ನಿರುದ್ಯೋಗಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈಗಿನ ಈ ಘಟನೆಗಳನ್ನು ನೋಡಿದಾಗ ನಾನು ಇಲ್ಲಿಯ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಯಾರಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇದನ್ನು ಸರಿಪಡಿಸೋದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಆಗಬೇಕಿದು. ಯಾಕೆ ಮೌನವಾಗವರ ಜನ ಈಗ ಯುವಕರು? ನಾನು ಮನವಿ ಮಾಡ್ತೇನೆ. ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೆಲ್ಲ ಅಕ್ರಮ ಆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಇದು ನಿಮ್ಮದೇ ಜವಾಬ್ದಾರಿ, ಸರ್ಕಾರದೇ ಜವಾಬ್ದಾರಿ. ನಿಮಗೇನಾದ್ರು ಅಲ್ಪ ಸ್ವಲ್ಪ ಮಾತಿಗೂ ಕೃತಿಗೂ ನನ್ನಲ್ಲಿ ಕ್ಲಾರಿಟಿ ಇದೆ ಅನ್ನೋದಿದ್ರೆ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ನೀವೇನ್ ಹೇಳ್ತೀರಾ ಅದಿದ್ರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಟ್ಟವರಲ್ಲ, ಕಾನೂನಲ್ಲಿ ಕೆಲವು ತೀರ್ಪು ಕೊಟ್ಟರು ನೇರವಾಗಿ ಅಂದ್ರೆ ಅವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಗೊತ್ತಿರ್ಲಿಲ್ವಾ ಇದೆಲ್ಲ? ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ನಿಲ್ಲಿಸಬೇಕಾಗಿತ್ತಲ್ವಾ? ಕೋರ್ಟ್ನಲ್ಲಿ ತೀರ್ಪು ಅಂತಿಮ ಬರೋದಕ್ಕೆ ಮುಂಚೆನೆ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ರಿ ನಡೀತಿದ್ದಾಗ?
ಅಲ್ಲ ನೋಡ ಏನ್ ಮಾಡ್ತಾರೆ ಅವ್ರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತೀನಿ, ಇದು ನಡೆದಿದ್ದೀರಪ್ಪ, ಇದೇನ್ ತೀರ್ಮಾನ ಮಾಡಬೇಕು, ಕೋರ್ಟ್ ಏನ್ ಹೇಳಿದೆ, ಸಬ್ಜೆಕ್ಟ್ ಕೆಲವೆಲ್ಲ ಹೇಳೋರಲ್ವಾ. ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ರಿಪೋರ್ಟ್ ಕೊಟ್ಮೇಲೆ ಮಾಡಿ ಈ ರಿಪೋರ್ಟ್ ಯಾಕೆ ಮಾಡಿಸ್ತೀರಿ? ಕಸಲ್ಪುಟ್ಟಿಗೆ ರಿಪೋರ್ಟ್ಗಳನ್ನ ಮಾಡಿಸೋದು ನೋಡಿದ್ವಲ್ಲ, ಹಲವಾರು ರಿಪೋರ್ಟ್ಗಳು ಏನಾದವು. ಇದನ್ನೇ ಕೋರ್ಟ್ ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಓದದ್ನಲ್ಲ, ಸಿಬಿಐ ಅಡ್ವೊಕೇಟ್ ಅನ್ನು ನೆಕ್ಸ್ಟ್ ಇಯರ್ಗೆ ಬರಬೇಕು, ಅವ್ರಿಗೆ ನೋಟಿಸ್ ಕೊಡಿ, ಅವ್ರಿಗೂ ಬರಕ್ ಹೇಳಿ ಅಂತ ಹೇಳಿ ಆದೇಶ ಮಾಡುತ್ತೆ ಕೋರ್ಟ್ ಅಲ್ಲಿ. ಇದು ಸಿಬಿಐ ಫಿಟ್ ಕೇಸ್ ಇದು ಕೊಡಬೇಕು ಅಂತ ಹೇಳಿ. ನಾನು ಹೇಳ್ತಿರೋದಲ್ಲ, ಕೋರ್ಟ್ ರೆಫರ್ ಮಾಡಿರೋದು ಇದನ್ನ. ಆ ಹುಡುಗರು ಪರವಾಗಿ ಇರೋರು ಹೇಳ್ತಾರೆ ಸಿಬಿಐ ಕೊಟ್ಬಿಡಿ ಅಂತ.